ದೆಹಲಿಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಜಗಜೀತ್ ಸಿಂಗ್ ಅವರು 11ನೇ ದಿನ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ರೈತರ ವಿಚಾರದಲ್ಲಿ ನಿರ್ಲಕ್ಷ್ಯತನ ತೋರ್ತಾ ಇದೆ. ನಾವೇನೋ ಕೇಂದ್ರ ಸರ್ಕಾರದ ಭಿಕ್ಷೆ ಕೇಳ್ತಾ ಇಲ್ಲ. ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಮಾಡಬೇಕು, ಕಾನೂನು ಮಾಡಬೇಕು ಅಂತ ಕೇಳ್ತಾ ಇದೀವಿ. ಸಾಲ ಮನ್ನಾ ಮಾಡಬೇಕು ಅಂತ ಕೇಳ್ತಾ ಇದೀವಿ. ಮತ್ತೆ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು ಅಂತ ಕೇಳ್ತಾ ಇದೀವಿ. ಮತ್ತು ಸ್ವಾಮಿನಾಥನ್ ವರದಿ ಜಾರಿಗೆ ತರಬೇಕು ಅಂತ ಕೇಳ್ತಾ ಇದೀವಿ. ಏನು ಹುಡುಗಾಟಿಕೆ ಆಡ್ಬೇಡಿ ಕೇಂದ್ರ ಸರ್ಕಾರ. ನಾವು ಕೇಳ್ತಕ್ಕಂಥದ್ದು ನಮ್ಮ ಹಕ್ಕಿದೆ, ಹಕ್ಕಿನ ಮೇಲೆ ಹೋರಾಟ ಮಾಡ್ತಾ ಇದೀವಿ. ಕಳೆದ 104 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ನಿರ್ಲಕ್ಷ್ಯತನ ಮಾಡ್ತಾ ಇದ್ದಾರೆ. ನಮ್ಮ ಮುಖಂಡರು ಉಪವಾಸ ಸತ್ಯಾಗ್ರಹ ಮಾಡಿ ಈಗಾಗಲೇ ನಿತ್ರಣಗೊಂಡಿದ್ದಾರೆ. ಅವರು ತೂಕದಲ್ಲಿ ಕಡಿಮೆ ಆಗಿದ್ದಾರೆ, ಸಕ್ಕರೆ ಕಡಿಮೆ ಆಗಿದೆ. ಇದೆಲ್ಲ ಸಾವು ನಡುವೆ ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಇಂಥ ಸನ್ನಿವೇಶದಲ್ಲಿ ಅವರನ್ನು ಬೆಂಬಲಿಸಲಿಕ್ಕೆ ನಾವು ದಕ್ಷಿಣ ಕರ್ನಾಟಕ, ಈ ಕರ್ನಾಟಕ ಭಾಗದಿಂದ ದಕ್ಷಿಣ ರಾಜ್ಯಗಳು ಎಲ್ಲ ಇವತ್ತಿಂದ ಸರದಿ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾ ಇದ್ದೇವೆ. ನಾವು ನಿರಂತರ ಹೋರಾಟವನ್ನ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸ್ತೇವೆ. ದಿನನಿತ್ಯ ಬೆಳಗ್ಗೆ ಇಂದ ಸಂಜೆ ತನಕ ನಮ್ಮ ರೈತರು, ಒಂದೊಂದು ಜಿಲ್ಲೆಯ ರೈತರು ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ನಮ್ಮ ರೈತರ ಒಂದು ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆದ್ರೆ ಕೇಂದ್ರ ಸರ್ಕಾರವೇ ಹೊಣೆಯನ್ನು ಹೊರಬೇಕಾಗ್ತದೆ. ತಕ್ಷಣ ಮಾತುಕತೆ ನಡೆಸಿ ಸಮಸ್ಯೆಯನ್ನ ಬಗೆಹರಿಸಬೇಕು. ಲಘುವಾಗಿ ನಡ್ಕೊಂಡ್ರೆ ನಿಮ್ಮ ಎಂಪಿಗಳು ಹಳ್ಳಿಗೆ ಬರಬಾರದು ಅನ್ನುವಂತ ಬಹಿಷ್ಕಾರವನ್ನು ಹಾಕ್ಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ.